ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು. ಇವತ್ತೇನು ರಾಹುಲ್ ಗಾಂಧಿಯವರು ದೇಶದಲ್ಲಿ ಈ ವೋಟ್ ಚೋರಿ ಅಭಿಯಾನ ಮಾಡ್ತಾ ಇದ್ದಾರೆ. ಇವತ್ತು ಆಳಂದ ಪ್ರಕರಣ ಜೀವಂತ ಸಾಕ್ಷಿಯಾಗಿದೆ. ಅದಕ್ಕೆ ನಾನೇನು ಎಲ್ಲ ಸಬೂತುಗಳನ್ನು ಕೊಟ್ಟಿದ್ದೀನಿ. ಜೀವಂತ ಸಾಕ್ಷಿ ಇದು. ಜೀವಂತ ಸಾಕ್ಷಿ ಅಂದರೆ ಸ್ವಂತ ಚುನಾವಣಾ ಆಯೋಗದ ಅಧಿಕಾರಿ ಕಂಪ್ಲೇಂಟ್ ಕೊಡ್ತಾರೆ, ಅದು FIR ಆಗ್ತದೆ. ತನಿಖೆ ಶುರು ಮಾಡಿದಾಗ ಚುನಾವಣಾ ಆಯೋಗದವ್ರು ಸಹಕಾರ ನೀಡ್ತಾ ಇಲ್ಲ. ಇದರಿಂದ ಅನುಮಾನ ಜಾಸ್ತಿ ಆಗ್ತದೆ. ಹಾಗಾಗಿ ಯಾರು ಕೈವಾಡಿದೆ ಇದರ ಹಿಂದೆ ಅನ್ನೋದನ್ನು ತನಿಖೆ ಆಗಬೇಕು. ಏನಾಗಿದೆ ಫಾರ್ಮ್ ನಂಬರ್ 7 ಡಿಲೀಟ್ ಮಾಡಬೇಕಂತ ಫೋರ್ಜರಿ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ತನಿಖಾ ವರದಿ ಹೇಳಬೇಕು. ನಾ ಮಾಡೋಣ ತನಿಖಾ ವರದಿ ಹೇಳಬೇಕು. ಅವರು ಜೀವಂತವಾಗಿದ್ದಾರೆ, ಊರಲ್ಲಿದ್ದಾರೆ, ಮನೆಯಲ್ಲಿದ್ದಾರೆ. ಅಂಥವ್ರ ಹೆಸರುಗಳನ್ನು ಡಿಲೀಟ್ ಮಾಡಬೇಕು ಅಂಥೇಳಿ ಸುಮಾರು 6018 ಅದರಲ್ಲಿ 5994 ಮತದಾರರು ಫೋರ್ಜರಿ ಅಂತ ಪ್ರಮಾಫೇಸಿ ಅಂಥೇಳಿ ಚುನಾವಣಾಧಿಕಾರಿಗೆ ಮನವರಿಕೆ ಆದಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಳಂದ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ FIR ಆಗಿದೆ. FIR ಆಗಿ ತನಿಖೆ ಶುರು ಆಗಿದೆ. 2.5 ವರ್ಷ ಆದರೂ ಕೂಡ ಚುನಾವಣಾ ಆಯೋಗದವರು ತನಿಖೆಗೆ ಸಹಕರಿಸ್ತಾ ಇಲ್ಲ. ಇದೊಂದು ದೊಡ್ಡ ಷಡ್ಯಂತ್ರ ಇದೆ. ಇದನ್ನು ಪ್ರಜಾಪ್ರಭುತ್ವಕ್ಕೆ ಭಾಳ ಮಾರಕವಾಗಿದೆ. ಡೆಮೋಕ್ರಸಿಯನ್ನು ಹೈಜಾಕ್ ಮಾಡಬೇಕಂತ ನಡೆಸ್ತಾ ಇದ್ದಾರೆ. ಈ ಥರ ಆದರೆ ಪ್ರಜಾಪ್ರಭುತ್ವ ಸತ್ತು ಹೋಗ್ತದೆ ದೇಶದಲ್ಲಿ. ಅವತ್ತೇ ಅದು ಗೊತ್ತಾಗಿದ್ದಕ್ಕೋಸ್ಕರನೇ ಡಿಲೀಟ್ ಆಗೋದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅದೇ ನಾನು ಗಲಾಟೆ ಮಾಡೋದಿಲ್ಲ. ಗಲಾಟೆ ಮಾಡಿ ಇನ್ನು ಮುಂದೆ ಸಿಕ್ಕೊಂಬಿದ್ರು, ಕಳ್ಳತನ ಸಿಕ್ಕೊಂಬಿದ್ದು ಅಂತೇಳಿ ಡಿಲೀಟ್ ರದ್ದು ಮಾಡಿದ್ರು. ನೇಗಿ ಅಂತ ಒಬ್ಬರು ಚುನಾವಣಾಧಿಕಾರಿ ಇದ್ದರು. ಅವೆಲ್ಲ ನನ್ನ ವೋಟರ್ಸು. 100ಕ್ಕೆ 100 6018 ವೋಟ್ಗಳು ನಂದೇ ವೋಟರ್ಸ್ ಅವರು. ಒಂದೇ ಏರಿಯಾದವರ ಪರ್ಟಿಕ್ಯುಲರ್ ಬೇರೆ ಬೇರೆ ಕಾರ್ಯಕರ್ತರ ನಿಮ್ಮ ಮತದಾರನ ಒಂದೇ ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಬೂತ್ಗಳು, ಬೇರೆ ಬೇರೆ ವಾರ್ಡ್ಗಳು ಡಿಲೀಟ್ ಆಗಿದ್ರೆ ನಾನು ಸೋಲ್ತಿದ್ದೆ, ಮಾರ್ಜಿನಲ್ಲಿ ಸೋಲ್ತಿದ್ದೆ. ಕಳೆದ 2018 ಚುನಾವಣೆಯಲ್ಲಿ ಕೂಡ ಇದೇ ಷಡ್ಯಂತ್ರ ಮಾಡಿದ್ರು. 672 ವೋಟಲ್ಲಿ ನಾನು ಸೋತೆ. ಆವಾಗಲೂ ಕೂಡ ಕೆಲವು ಬಡ ಮುಸ್ಲಿಮರನ್ನು ಗುರುತಿಸಿ ಅವರಿಗೆ ದುಡ್ಡು ಕೊಟ್ಟು ದರ್ಗಾಕ್ಕೆ ಹೋಗ್ರಿ, ಬೇರೆ ಬೇರೆ ಕಡೆ ಹೋಗ್ರಿ ಅಂತ ಕಳಿಸಿದ ಮೇಲೆ ನಾನು 672 ವೋಟಲ್ಲಿ ಸೋತಿದ್ದೀನಿ. ತನಿಖೆ ಯಾರು ಕೈವಾಡ ತನಿಖೆ ಆಗಬೇಕು, ಹಿಡಿಬೇಕು. ಸಂಶಯ ಒಂದು BJP, ನನ್ನ ಇದ್ರ ಬೆನಿಫಿಷರಿ ಯಾರು ಅವರೊಬ್ಬರು, ಮತ್ತು ಚುನಾವಣಾಧಿಕಾರಿ. ಈಗ ಈ ಇಶ್ಯೂನ ನೀವು ನಿಮ್ಮ ಹೈಕಮಾಂಡ್ ಹತ್ರ ತಗೊಂಡು ಹೋಗ್ತೀರಾ? ಯಾಕಂದ್ರೆ ಅವರು ಕೂಡ ಇಂಥದ್ದೇ ಹೈಕಮಾಂಡ್ ಆಲ್ರೆಡಿ ನೋಟಿಸ್ ಮಾಡಿ ಪ್ರಿಯಾಂಕಾ ಖರ್ಗೆ ಟ್ವೀಟ್ ಮಾಡಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ, ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ. ಪಾರ್ಟಿ ನನ್ನ ಜೊತೆಗಿದೆ. ಡೆಲ್ಲಿ ಕರೆದಿಲ್ಲ. ನಾನು ಡಾಟಾ ಅನಾಲಿಸಿಸ್ ವಿಂಗ್ನವರು ಅವ್ರಿಗೆ ಬೇಕಾದ ಮೆಟೀರಿಯಲ್ ಕೊಡೋಕೆ ನಡೆದೇನೆ. ಥ್ಯಾಂಕ್ ಯು.